ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನ್ ತಾವು ಸಾಕಿದ್ದ ಇವತ್ತು ಹಾವು ಈಗ ಅವ್ರನ್ನೇ ಕೂಡ ಕಚ್ತಾ ಇದೆ. ಹೌದು, ಹಾವನ್ನ ಸಾಕಿದ್ದ ದೇಶ ಈಗ ಅದೇ ಹಾವು ಈಗ ಇವ್ರು ಕಚ್ತಾ ಇದೆ ಅಂತ ಸ್ನೇಹಿತರೆ. ಹೌದು, ಅಕ್ಟೋಬರ್ 9ರಲ್ಲಿ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಕ್ಲಾಶಸ್ ಆಗಿದೆ. ಹೌದು, ಏನಿದು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಯುದ್ಧ ಎದಕ್ ಆಗ್ತಾ ಇದೆ, ಇದು ಏನಿದ್ರ ವಿಷಯಗಳು, ಯಾಕೆ ಇವರಿಗೆ ಕಾನ್ಫ್ಲಿಕ್ಟ್ ಕೂಡ ಇದೆ ಹಾಗೂ ಇಶ್ಯೂ ಕೂಡ ಏನಿದು ಇತಿಹಾಸ ಕೂಡ ಆಳವಾಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದೀವಿ ಸ್ನೇಹಿತರೆ. ಹಾಗೂ ಈ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಇವತ್ತು ನಿಮಗೆ ಡೀಟೇಲ್ಸ್ ಇರುತ್ತೆ, ಏನಿದು ಅಫ್ಘಾನಿಸ್ತಾನಗೂ ಪಾಕಿಸ್ತಾನ ಕಾನ್ಫ್ಲಿಕ್ಟ್, ಏನಿದು ಇಶ್ಯೂ ಅಂತ ಕೂಡ ತಿಳಿಯುತ್ತೆ. ಹಾಗೂ ಇನ್ನೊಂದು ಕೂಡ ವಿಷಯ ಹೇಳ್ತಾರೆ, ವೈ ಅಫ್ಘಾನಿಸ್ತಾನ್ ಪೀಪಲ್ಸ್ ಹೇಟ್ ಪಾಕಿಸ್ತಾನ. ಈ ಎಲ್ಲಾ ಕೂಡ ವಿಷಯಗಳು ಪಾಯಿಂಟ್ಸ್ ನಿಮಗೆ ಒಂದೊಂದಾಗಿ ನಿಮಗೆ ಈಸಿಯಾಗಿ ಕೂಡ ತಿಳಿಸ್ತೇನೆ. ಸೊ ಫಸ್ಟ್ ವಿಷಯ ಏನ್ ಹೇಳೋಣ ಅಂದ್ರೆ, ವೈ ಪಾಕಿಸ್ತಾನ್ ಅಟ್ಯಾಕ್ ಅಫ್ಘಾನಿಸ್ತಾನ್ ಅಂಡ್ ವೈ ಅಫ್ಘಾನಿಸ್ತಾನ್ ಡಿಡ್ ರಿಟಾಲಿಯೇಷನ್. ಆನ್ ಅಕ್ಟೋಬರ್ 9, 2025ರಲ್ಲಿ ಪಾಕಿಸ್ತಾನದವರು ಫೈಟರ್ ಜೆಟ್ಸ್ ಕಳಿಸ್ತಾರೆ ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ಹಾಗೂ ಫಕ್ತಿಯಾ ರೀಜನ್ ಅಲ್ಲಿ. ಹಾಗೆ ಅಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಕೂಡ ಮಾಡ್ತಾರೆ. ಇದರಿಂದ ತಾಲಿಬಾನ್ ಸರ್ಕಾರ ಕೂಡ ತುಂಬಾನೇ ಸಿಟ್ಟಾಗಿ ಈಗ ಅಫ್ಘಾನಿಸ್ತಾನ ಸರ್ಕಾರ ಏನ್ ಬ್ಲೇಮ್ ಮಾಡುತ್ತಂದ್ರೆ, ಅವರು ಇದರ ಬದಲಾಗಿ ಅವರು ರಿಟಾಲಿಯೇಷನ್ ಕೂಡ ಮಾಡಿದ್ದಾರೆ, ಅಂದ್ರೆ ರಿವೆಂಜ್ ಕೂಡ ತಗೊಂಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ 25 ಚೆಕ್ ಪೋಸ್ಟ್ ಗಳನ್ನ ಕೂಡ ಇವರು ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ ಪಾಕಿಸ್ತಾನ ಬಾರ್ಡರ್ ರೀಜನ್ ಅಲ್ಲಿ, ಹಾಗೂ 58 ಸೈನಿಕರನ್ನ ಇವರು ಸಾಯಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಪಾಕಿಸ್ತಾನ PM ಕೂಡ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪಾಕಿಸ್ತಾನ್ ಇಸ್ ಆಲ್ವೇಸ್ ಇನ್ನೋಸೆಂಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನಲ್ಲಿ ಏನು ಯುದ್ಧ ಮಾಡಿಲ್ಲ, ಇದು ಅನ್ಪ್ರೊವೋಕ್ಡ್. ಅಫ್ಘಾನಿಸ್ತಾನವೇ ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರು TTP ಲೀಡರ್. ಸೊ ಇವರು ಎದಕ್ಕೆ ಬಾಂಬ್ ಎಕ್ಸ್ಪ್ಲೋಷನ್ ಮಾಡಿದಾರೆ ಅಂದ್ರೆ, ಅಲ್ಲಿ TTP ಲೀಡರ್ ಆದಂತ ನೂರ್ ವಾಲಿ ಮಸೂದ್. ಈ ನೂರ್ ವಾಲಿ ಮಸೂದ್ ಯಾರಂದ್ರೆ ಈ ತೆಹರೀಕ್ ತಾಲಿಬಾನ್ ಪಾಕಿಸ್ತಾನ ಲೀಡರ್ ಕೂಡ ಆಗಿದ್ದಾರೆ. ಸೊ ಪಾಕಿಸ್ತಾನ ಹಾಗೂ TTP ಕೂಡ ಇವರಿಗೆ ಆಗಿ ಬರಲ್ಲ. ಸೊ TTP ದವ್ರನ್ನ ಇವರು ಅಫ್ಘಾನಿಸ್ತಾನದವರು ಅಲ್ಲಿ ಆಶ್ರಯ ಕೊಡ್ತಾ ಇದ್ರೆ, ಹಾಗೆ ಅಲ್ಲಿ ಕೂಡ ಇಟ್ಕೊಂಡಾರ ಅಂತ ಕೂಡ ಪಾಕಿಸ್ತಾನ ಬ್ಲೇಮ್ ಇದೆ. ಹಿಂಗಾಗಿ ಅವರು ಕಾಬೂಲ್ ಅಲ್ಲೋ ಇಲ್ಲ ಅಂದ್ರೆ ಫಕ್ತಿಯಾದಲ್ಲೂ ಇದ್ರು. ಇದಕ್ಕಾಗಿ ನಾವು ಬಾಂಬ್ ಎಕ್ಸ್ಪ್ಲೋಷನ್ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ರು. ಇದಕ್ಕಾಗಿ ಪಾಕಿಸ್ತಾನದವರ 58 ಸೈನಿಕರನ್ನ ಅಫ್ಘಾನಿಸ್ತಾನ್ ಗವರ್ಮೆಂಟ್ ಹೇಳ್ತಾ ಇದೆ, ನಾವು ಸಾಯಿಸಿದೀವಿ, ಹೋಗಿ 25 ಚೆಕ್ ಪೋಸ್ಟ್ ಕೂಡ ತಗೊಂಡಿದ್ದೇವೆ ಅಂತ. ಸೊ ಪಾಕಿಸ್ತಾನ ಕೂಡ ಏನ್ ಬ್ಲೇಮ್ ಮಾಡ್ತಾ ಇದ್ದಾರೆ, ನಾವು ಮತ್ತೊಮ್ಮೆ ಅಲ್ಲಿ ಬಾರ್ಡರ್ ದಲ್ಲಿ ಕೂಡ ಟ್ರೂಪ್ಸ್ ದಾಳಿಯನ್ನ ಕೂಡ ಮಾಡಿದ್ದೇವೆ. ಹಾಗೂ ಇನ್ನೊಂದು ಏನ್ ಮಾಡಿದ್ದೇವೆ ಅಂದ್ರೆ ಕೂಡ ಅಲ್ಲಿ ಟೋಕ್ರಮ್ ಬಾರ್ಡರ್ ನ ಇವರು ಕ್ಲೋಸ್ ಮಾಡಿದ್ದಾರೆ. ಟೋಕ್ರಮ್ ಬಾರ್ಡರ್ ಏನಂದ್ರೆ, ಇದು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ಟ್ರೇಡಿಂಗ್ ಬಾರ್ಡರ್ ಆಗಿದೆ. ಈಗ ತುಂಬಾನೇ ಕೂಡ ಅಲ್ಲಿ ಈಗ ಟ್ರಾಫಿಕ್ ಜಾಮ್ ಕೂಡ ಆಗಿದೆ, ಯಾಕಂದ್ರೆ ಈಗ ಗಡಿ ಕೂಡ ಬಂದ್ ಆಗಿದೆ. ಸದ್ಯಕ್ಕೆ ಈಗ ಯುದ್ಧ ನಡೀತಾ ಇಲ್ಲ. ಸೊ ಏನಿದು ಜಗಳ ಆಗ್ತಾ ಇದೆ ಈಗ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ, ಈ ಇಬ್ರು ಜಗಳ ಆಗ್ತಾ ಇದೆ. ಅಲ್ಲಿ ಸೌದಿ ಅರೇಬಿಯಾ ಜೊತೆ ಪಾಕಿಸ್ತಾನ ಕೂಡ ಒಂದು ಒಪ್ಪಂದ ಮಾಡಿತ್ತು. ಏನಿದು ಒಪ್ಪಂದ ಮಾಡಿದ್ರಂದ್ರೆ, ಇನ್ ಕೇಸ್ ಪಾಕಿಸ್ತಾನ ತಂಟೆಗೆ ಯಾರು ಬಂದ್ರಂದ್ರೆ ಸೌದಿ ಅರೇಬಿಯಾ ಅಂತ ದೇಶಗಳು ನಡಕೆ ಬರುತ್ತಂತ ಒಂದು ಅಲೈನ್ಸ್ ಅಂತ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ರು. ಈಗ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಯುದ್ಧ ಆದ್ರೂ ಕೂಡ ಸೌದಿ ಅರೇಬಿಯಾ ಅಂತ ದೇಶ ಯಾಕೆ ಇಲ್ಲಿ ನಡಕ್ ಬರ್ಲಿಲ್ಲ. ಆದ್ರೆ ಇವತ್ತು ಏನ್ ಮಾಡಿದಾರೆ ಅಂದ್ರೆ, ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ಯುದ್ಧದ ನಡಕೆ ಅವರು ಇಮಿಡಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ವೈ ಅಫ್ಘಾನಿಸ್ತಾನ್ ಹೇಟ್ಸ್ ಪಾಕಿಸ್ತಾನ್. ಕ್ರಿಕೆಟ್ ಮ್ಯಾಚ್ ಆಗಲಿ ಹಾಗೂ ನಾರ್ಮಲ್ ಆಗಿ ಯುದ್ಧ ಕೂಡ ಇರಲಿ ಹಾಗೂ ನಾರ್ಮಲ್ ಆಗಿ ಜೀವನ ಕೂಡ ಇರಲಿ, ಅಫ್ಘಾನಿಸ್ತಾನ ಪೀಪಲ್ಸ್ ಗಳು ಪಾಕಿಸ್ತಾನ ಇವರು ಹೇಟ್ ಮಾಡ್ತಾರೆ, ಹಾಗೆ ಇಂಡಿಯಾನ ಇವರು ಲವ್ ಮಾಡ್ತಾರೆ ಸ್ನೇಹಿತರೆ. ಹೌದು, ಆಸ್ ಅ ಮುಸ್ಲಿಂ ಕಂಟ್ರಿ ಕೂಡ ಆಗಿ ಈ ಬೋತ್ ಕಂಟ್ರೀಸ್ ಗಳು ಯಾಕೆ ಇವರು ಹೇಟ್ ಮಾಡ್ತಾರೆ ಹಾಗೂ ಇಂಡಿಯಾನ ಇವರು ಯಾಕೆ ಲವ್ ಮಾಡ್ತಾರೆ. ಹಂಗ್ ನೋಡಿದ್ರಂದ್ರೆ ಇಂಡಿಯಾ ಜಿಯೋ ಪೊಲಿಟಿಕಲಿ ಒಂಥರ ಸೌತ್ ಏಷ್ಯಾದ ಇಸ್ರಾಯಲ್ ತರ, ಹಾಗೂ ಇಸ್ರಾಯಲ್ ತತ್ವಗಳು ಹಾಗೂ ಮುಸ್ಲಿಂ ತತ್ವಗಳು ಇಲ್ಲಿ ಒಂದಕ್ಕೊಂದು ಕೂಡ ಸೂಟ್ ಆಗಲ್ಲ. ಬಟ್ ಆಲ್ಸೋ ವೈ ಅಫ್ಘಾನಿಸ್ತಾನ್ ಲವ್ಸ್ ಇಂಡಿಯಾ. ಈಗಿನ ಸರ್ಕಾರ ಕೂಡ ತಾಲಿಬಾನ್ ಈಗ ಪಾಕಿಸ್ತಾನ ಹುಟ್ಟು ಹಾಕಿರುವಂತ ಈ ಕೂಸು ಯಾಕೆ ಪಾಕಿಸ್ತಾನ ಇವರು ಇಷ್ಟಪಡಲ್ಲ. ಹಂಗ್ ನೋಡಿದ್ರಂದ್ರೆ ಇವ್ರಿಬ್ರು ಕೂಡ ಅಲೈಸ್ ತರ ಇರಬೇಕು, ಬಟ್ ಆಲ್ಸೋ ಇವರು ಲವ್ ಮಾಡ್ತಾರೆ ಇಂಡಿಯಾನ. ಒಂದ್ ಕಾಲದಲ್ಲಿ ತಾಲಿಬಾನ್ ಇಂಡಿಯಾ ವಿರುದ್ಧನೇ ಒಂದು ಹೇಳಿ ತರ ಕೆಲಸ ಕೂಡ ಮಾಡ್ತಿತ್ತು. ಬಟ್ ಈಗಿನ ಟೈಮ್ ದಲ್ಲಿ ಇವರು ಫ್ರೆಂಡ್ಶಿಪ್ ಕೂಡ ಆಗಿದ್ದಾರೆ. ಯಾಕೆ? ಟೈಮ್ಸ್ ಹ್ಯಾವ್ ಚೇಂಜ್. ಆದ್ರೆ ಅಫ್ಘಾನಿಸ್ತಾನದವರು ಈಗಿನ ಪಾಕಿಸ್ತಾನ ಗವರ್ಮೆಂಟ್ ನ ಯಾಕೆ ಇವರು ಹೇಟ್ ಮಾಡ್ತಾರೆ, ಇದು ಒಂದು ವಿಷಯ ಇದೆ. ಸೊ ಇದನ್ನ ತಿಳ್ಕೊಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ 1830ರಲ್ಲಿ ಹೋಗ್ಬೇಕು. 1830ರಲ್ಲಿ ಇನ್ನು ಪಾಕಿಸ್ತಾನ ಕೂಡ ಹುಟ್ಟಿರ್ಕಿಲ್ಲ, ಬಟ್ ಅಫ್ಘಾನಿಸ್ತಾನ ಆ ಟೈಮ್ ಇಂದ ಪಾಕಿಸ್ತಾನ ಕೂಡ ಹೇಟ್ ಮಾಡ್ತಾ ಇತ್ತು. 1800 ಶತಮಾನದಲ್ಲಿ ಬ್ರಿಟಿಷರು ಭಾರತ ಕೂಡ ಎಂಟರ್ ಮಾಡ್ತಾರೆ ಹಾಗೂ ಕೊಲನೈಸ್ ಕೂಡ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. 1830 ಪಾಕಿಸ್ತಾನವು ಇಂಡಿಯಾನ ಇವರು ಕ್ಯಾಪ್ಚರ್ ಕೂಡ ಮಾಡ್ತಾರೆ, ಹಾಗೆ ಅದನ್ನ ಬ್ರಿಟಿಷ್ ಇಂಡಿಯಾ ಅಂತ ಕೂಡ ಕರೀತಾರೆ. ಅಫ್ಘಾನಿಸ್ತಾನ ಒಂದ್ ಕಂಟ್ರಿ ಇತ್ತು, ಇವ್ರನ್ನ ಇದನ್ನು ಕೂಡ ಕ್ಯಾಪ್ಚರ್ ಮಾಡೋದಕ್ಕಂತ ತುಂಬಾನೇ ಆಸೆ ಇತ್ತು. ಯಾಕಂದ್ರೆ ಅಫ್ಘಾನಿಸ್ತಾನ್, ಟರ್ಕಿ ಈ ತರ ದೇಶಗಳು ಇವರು ಟ್ರೇಡ್ ರೂಟ್ ಆಗಿ ಯೂಸ್ ಮಾಡ್ತಿದ್ರು. ಅಫ್ಘಾನಿಸ್ತಾನ ಕೂಡ ಒಂದು ಲ್ಯಾಂಡ್ ಲಾಕ್ ಕಂಟ್ರಿ ಕೂಡ ಇದೆ, ಹಾಗೂ ಒಂದು ಟ್ರೇಡ್ ರೂಟ್ ಕೂಡ ಇವರಿಗೆ ಯೂಸ್ ಮಾಡೋದಕ್ಕಂತ ಕೂಡ ತುಂಬಾನೇ ಆಸೆ ಇತ್ತು. ಯಾಕಂದ್ರೆ ಇಂಪೀರಿಯಲಿಸ್ಟ್ ರಷ್ಯಾ, ಸೋವಿಯತ್ ಯೂನಿಯನ್ ಕೂಡ ಏನ್ ಮಾಡ್ತಾ ಇತ್ತು ಅಂದ್ರೆ ತಮ್ಮ ಎಂಪೈರ್ ನ ಎಕ್ಸ್ಪಾಂಡ್ ಕೂಡ ಮಾಡ್ತಿತ್ತು. ಹಾಗೆ ಬ್ರಿಟಿಷ್ ಇಂಡಿಯಾಗೆ ಏನಿತ್ತಂದ್ರೆ ಇರಾನ್ ಹಾಗೂ ಅಫ್ಘಾನಿಸ್ತಾನ್ ಅಂದ್ರೆ ಇವರು ಸಿ ರೂಟ್ ಕಡೆ ಬರಬಾರ್ದು, ಇವರ ಏರಿಯಾನ ಕೂಡ ಇವರು ಎಕ್ಸ್ಪಾಂಡ್ ಮಾಡಬಾರ್ದು. ಇನ್ ಕೇಸ್ ಇವ್ರು ಸಿ ರೂಟ್ ಕಡೆ ಬಂದ್ರ ಅಂದ್ರೆ ಇನ್ನು ಅವರಿಗೆ ಟ್ರೇಡಿಂಗ್ ಕೂಡ ಈಸಿ ಕೂಡ ಆಗುತ್ತೆ ಹಾಗೂ ಎಕನಾಮಿಕಲಿ ಕೂಡ
ಸೋವಿಯತ್ ತುಂಬಾನೇ ಸ್ಟ್ರಾಂಗ್ ಕೂಡ ಆಗುತ್ತೆ. ಹಿಂಗಾಗಿ ಇವರಿಗೆ ಇನ್ ಕೇಸ್ ಇವರು ಸಿ ರೂಟ್ ಕಡೆ ಬರಬಾರ್ದಂದ್ರೆ, ಅಂದ್ರೆ ಸಮುದ್ರದ ಇದಕ್ಕೆ ಸಮೀಪ ಬರಬಾರ್ದಂದ್ರೆ ರಷ್ಯಾ ಎಂಪೈರ್ ಇವರಿಗೆ ಅಫ್ಘಾನಿಸ್ತಾನದಿಂದನೇ ಒಂದು ತಡೆಯಬೇಕಾಯ್ತು. ಅಫ್ಘಾನಿಸ್ತಾನ ಇವರು ಬಫರ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಹಿಂಗಾಗಿ ಅಫ್ಘಾನಿಸ್ತಾನ ಜೊತೆ ಇವರು ಬ್ರಿಟಿಷ್ ದವರು 4 ಸಲ ಯುದ್ಧ ಮಾಡ್ತಾರೆ ಸ್ನೇಹಿತರೆ, 4 ಸಲ. ಬಟ್ 4 ಕೂಡ ಇವರು ಸೋಲ್ತಾರೆ. 4 ಸೋದಿಂದ ಏನ್ ಮಾಡ್ತಾರೆ ಅಂದ್ರೆ, ಆದ್ರೂ ಕೂಡ ಇನ್ನು ಪ್ರೆಷರ್ ಕೂಡ ತುಂಬಾ ಹಾಕ್ತಾರೆ ಅಫ್ಘಾನಿಸ್ತಾನ ರಾಜ ಆಮೀರ್ ಖಾನ್ ಕಡೆಯಿಂದ. ಆಮೀರ್ ಖಾನ್ ಕಡೆ ತುಂಬಾನೇ ಇವರು ಜಗಳ ಕೂಡ ಆಡ್ತಾರೆ, ಹಾಗೂ ತುಂಬಾನೇ ಪ್ರೆಷರೈಸ್ ಕೂಡ ಮಾಡ್ತಾರೆ, ಹಾಗೂ ಯುದ್ಧ ಕೂಡ ಮಾಡ್ತಾರೆ. ಆಮೇಲೆ ಒಂದು ಕೊನೆಯ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ. ಬ್ರಿಟಿಷ್ ನ ಒಂದು ಲಾಯರ್ ಆದಂತ ಮೋರ್ಟೈಮರ್ ದುರಾಂಡ್ ಹಾಗೂ ಅಫ್ಘಾನಿಸ್ತಾನದ ಕಿಂಗ್ ಆದ ಅಬ್ದುಲ್ ರಹಮಾನ್ ಜೊತೆ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ. ಅಗ್ರಿಮೆಂಟ್ ಒಂದು ಪೀಸ್ಫುಲ್ ಟ್ರೀಟಿ ಕೂಡ ಇರುತ್ತೆ. ಅದೇ ತರಾನೇ ಇದು ಒಂದು ದುರಾಂಡ್ ಲೈನ್ ಅಂತ ಕೂಡ ಕರೀತಾರಲ್ವಾ, ಆ ದುರಾಂಡ್ ಲೈನ್ ಮೋರ್ಟೈಮರ್ ಅವರ ದುರಾಂಡ್ ಅವರ ಹೆಸರಿಂದಾನೇ ಕೂಡ ಬಂದಿದೆ. ಈ ಲೈನ್ ದಿಂದ ಏನಾಗುತ್ತೆ ಅಂದ್ರೆ, ಖೈಬರ್ ಪಖ್ತೂನ್ಖ್ವಾ, ಬಲೂಚಿಸ್ತಾನ, ಈಗಿನ ಪಾಕಿಸ್ತಾನ ಪ್ರಾಂತ್ಯಗಳು ಎಲ್ಲ ಬ್ರಿಟಿಷ್ ಇಂಡಿಯಾಗೆ ಸೇರ್ಬೇಕಂತ. ಆಕ್ಚುಲಿ ಅಫ್ಘಾನಿಸ್ತಾನ ಏನ್ ಕ್ಲೇಮ್ ಮಾಡುತ್ತಂದ್ರೆ, ಹಿಸ್ಟ್ರಿ ಕೂಡ ಏನ್ ಹೇಳುತ್ತಂದ್ರೆ, ಬಲೂಚಿಸ್ತಾನ್ ಹಾಗೂ ಖೈಬರ್ ಪಖ್ತೂನ್ಖ್ವಾ ಇವೆಲ್ಲ ಕೂಡ ಅಫ್ಘಾನಿಸ್ತಾನಕ್ಕೆ ಸೇರ್ತಾರೆ. ಬಟ್ ಆಲ್ಸೋ ಈಗ ಅಂದ್ರೆ ಯಾಕಂದ್ರೆ ಅಲ್ಲಿ ಫಸ್ಟ್ ಜನಗಳು ತುಂಬಾನೇ ಇದ್ದಾರೆ. ಆದ್ರೆ ಮೋರ್ಟೈಮರ್ ದುರಾಂಡ್ ಅವರ ಈ ಒಂದು ಅಗ್ರಿಮೆಂಟ್ ದಲ್ಲಿ ಏನ್ ಕ್ಲೇಮ್ ಮಾಡ್ತಾರೆ ಅಂದ್ರೆ, ಇವರು ಪಾಕಿಸ್ತಾನಕ್ಕೆ ಸೇರ್ಬೇಕು, ಬ್ರಿಟಿಷ್ ಇಂಡಿಯಾ ಈಗಿನ ಪಾಕಿಸ್ತಾನಕ್ಕೆ. ಸೊ ಇದರಿಂದ ಕೂಡ ಇವರಿಗೆ ಅಗ್ರಿಮೆಂಟ್ ಕೂಡ ಆಗುತ್ತೆ, ಹಾಗೂ ಅಫ್ಘಾನಿಸ್ತಾನ ಕೂಡ ಒಪ್ಕೋತೆ, ಯಾಕಂದ್ರೆ ಮುಂದೆ ಯುದ್ಧ ಕೂಡ ಬೇಡ ಕೂಡ ಏನ್ ಕೂಡ ಬೇಡ ಅಂತ. ಆಮೇಲೆ ಏನಾಗುತ್ತಂದ್ರೆ, ಹಾಗೆ ಈ ಅಗ್ರಿಮೆಂಟ್ ಅಲ್ಲಿ ಏನ್ ಬರುತ್ತಂದ್ರೆ, ಬ್ರಿಟಿಷ್ ಎಂಪೈರ್ ಇರೋವರೆಗೂ ಅಷ್ಟೇ ಇದು ಬಲೂಚಿಸ್ತಾನ ಹಾಗೂ ಖೈಬರ್ ಪಖ್ತೂನ್ಖ್ವಾ ಬ್ರಿಟಿಷ್ ಇಂಡಿಯಾಗೆ ಸೇರ್ಬೇಕು. ಕೊನೆಗೂ ಪಾಕಿಸ್ತಾನ ಕೂಡ 1947 ಅಲ್ಲಿ ಕೂಡ ಸ್ವತಂತ್ರ ಆಗುತ್ತೆ. ಹಾಗೆ ಇಲ್ಲಿ ಅಫ್ಘಾನಿಸ್ತಾನ ಕಂಟ್ರಿ ಇದೆ ಅಲ್ಲ, ಇದು ಮೊದಲೇ ಸ್ವತಂತ್ರ ರಾಷ್ಟ್ರವಾಗಿ ಇರುತ್ತೆ. ಅಫ್ಘಾನಿಸ್ತಾನಲ್ಲಿ ಒಂದು ಸೆಪರೇಟ್ ಗವರ್ಮೆಂಟ್ ಕೂಡ ಇರುತ್ತೆ, ಮೊನಾರ್ಕಿಕ್ ಗವರ್ಮೆಂಟ್ ಕೂಡ ಇರುತ್ತೆ. 1947 ಅಲ್ಲಿ ಪಾಕಿಸ್ತಾನ ಕೂಡ ಫಾರ್ಮ್ ಆಗುತ್ತೆ. ಹಾಗೆ ಅಫ್ಘಾನಿಸ್ತಾನ ಕೂಡ ಇಲ್ಲಿ ಜಗಳ ಸಿಗುತ್ತೆ, ನಮ್ಮ ಬಲೂಚಿಸ್ತಾನ ಹಾಗೂ ಖೈಬರ್ ಪಖ್ತೂನ್ಖ್ವಾನ ನಮ್ಮ ದೇಶ ಕೂಡ ಸೇರಿಸಿ ಅಂತ. ಬಟ್ ಇಲ್ಲಿ ಪಾಕಿಸ್ತಾನ ಏನ್ ಕ್ಲೇಮ್ ಮಾಡುತ್ತಂದ್ರೆ, ಇಲ್ಲ ಅದ್ ನಾವು ಕೊಡಂಕ ಆಗಲ್ಲ ಅಂತಾನೆ ಹೇಳ್ತಾರೆ ಇಲ್ಲಿ. ಸೊ ಇದು ತುಂಬಾನೇ ಒಂದು ಕ್ಲಾಶಸ್ ಕೂಡ ಆಗುತ್ತೆ. ಹಾಗೂ ಯುಎನ್ ಎಲೆಕ್ಷನ್ ಕೂಡ ನಡೀತಾ ಇದೆ, ಯಾರ್ಯಾರು ಮೆಂಬರ್ಸ್ ಗಳು ಆಗ್ಬೇಕಂತ. ಅವಾಗ ಕೂಡ ಒಂದೇ ದೇಶ ಇದು ಅಫ್ಘಾನಿಸ್ತಾನ್, ಪಾಕಿಸ್ತಾನ ಅಗೇನ್ಸ್ಟ್ ವೋಟ್ ಮಾಡಿರುತ್ತೆ. ಅಂದ್ರೆ ಪಾಕಿಸ್ತಾನ ಯುಎನ್ ಮೆಂಬರ್ಗೆ ಸೇರ್ಬಾರ್ದಂತ. ಇದರಿಂದ ಏನ್ ಗೊತ್ತಾಗುತ್ತಂದ್ರೆ, ಅಫ್ಘಾನಿಸ್ತಾನ ಅವರು ಪಾಕಿಸ್ತಾನ ಹೇಟ್ ಮಾಡ್ತಾ ಇದ್ರು ಮೊದ್ಲಿಂದ ಕೂಡ. 1950ರಲ್ಲಿ ಬ್ರಿಟಿಷರ್ವರೆಗೂ ಕೂಡ ಇದು ಕೇಸ್ ಹೋಗುತ್ತೆ, ಯಾಕಂದ್ರೆ ಇವರಿಬ್ಬರು ಕೂಡ ಕ್ಲಾಶಸ್ ಆಗ್ತಾ ಇತ್ತು ಖೈಬರ್ ಪಖ್ತೂನ್ಖ್ವಾ ಹಾಗೂ ಬಲೂಚಿಸ್ತಾನ್ಗೋಸ್ಕರ. ಬ್ರಿಟಿಷ್ ದವರು ಏನೋ ಅಂತಾರ ಅಂದ್ರೆ, ಈಗ ಇದು ಪಾಕಿಸ್ತಾನ ಜೋಡನೆ ಇದೆ, ಈಗ ಇವರು ಜಿಯೋಗ್ರಾಫಿಕಲಿ ನೋಡ್ಬೇಕಂದ್ರೆ ಇದು ಪಾಕಿಸ್ತಾನಕ್ಕೆ ಸೇರ್ಬೇಕಂತಾರೆ. ಇದರಿಂದ ಅಫ್ಘಾನಿಸ್ತಾನ ಕೂಡ ಸುಮ್ಮನೆ ಇರುತ್ತೆ, ಕೆರಳುತ್ತಾರೆ ಕೂಡ ಸ್ನೇಹಿತರೆ. ಹಾಗೆ ಪಾಕಿಸ್ತಾನ ಕೂಡ ಇನ್ನೊಂದು ಗೇಮ್ ಏನ್ ಮಾಡುತ್ತಿದ್ದಾರೆ, ಒಂದು ಹಾವನ್ನ ಸಾಕ್ತಾರೆ. ಹಾವನ್ನ ಸಾಕಿದಾರ ಅಂದ್ರ ಅರ್ಥ ಏನಂದ್ರೆ, ಅಫ್ಘಾನಿಸ್ತಾನಲ್ಲಿ ಸೋವಿಯತ್ ಯೂನಿಯನ್ ಕೂಡ ಬರುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಗವರ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಕ್ಕೆ ಬರುತ್ತೆ. ಇದರಿಂದ ಅಮೆರಿಕ ಕೂಡ ಇದು ಹೊಟ್ಟೆ ಕಿಚ್ಚು. ಹಿಂಗಾಗಿ ಪಾಕಿಸ್ತಾನ್ಗೆ ಸಿಐಎ, ಅಮೆರಿಕನ್ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತಂದ್ರೆ, ಪಾಕಿಸ್ತಾನದ ISI ಏಜೆಂಟ್ ಗಳಿಗೆ ಫಂಡಿಂಗ್ ಮಾಡ್ತಾರೆ. ISI ಏಜೆನ್ಸಿಗೆ ಏನು ಫಂಡಿಂಗ್ ಮಾಡ್ತಾರ ಅಂದ್ರೆ, ನೀವು ಇಲ್ಲಿ ಎಕ್ಸ್ಟ್ರೀಮಿಸ್ಟ್ ಗಳನ್ನ ಕೂಡ ಸಾಕಿ ಅಫ್ಘಾನಿಸ್ತಾನ ಕೂಡ ಇಲ್ಲಿ ತೊಂದರೆ ಕೊಡ್ಬೇಕಂತ, ಹಾಗೆ ರಷ್ಯಾದವ್ರನ್ನ ಇಲ್ಲಿಂದ ಓಡಿಸ್ಬೇಕಂತ. ಸೊ ಪಾಕಿಸ್ತಾನ ಕೂಡ ಇಲ್ಲಿ ಸಕ್ಸಸ್ಫುಲಿ ಮಾಡುತ್ತೆ, ಹಾಗೂ ಟೆರರಿಸ್ಟ್ ಗ್ರೂಪ್ ನ ಕೂಡ ಕಟ್ಟಿಸ್ತಾರೆ, ಅದೇ ತಾಲಿಬಾನ್. ಈ ತಾಲಿಬಾನ್ ನ ಇವರು ಏನ್ ಮಾಡ್ಬೇಕಂದ್ರೆ, 1971ರಲ್ಲಿ ಪಾಕಿಸ್ತಾನ ಕೂಡ ಇಂಡಿಯಾ ಅಗೇನ್ಸ್ಟ್ ಕೂಡ ಸೋತಿತ್ತು. ಇದು ಕೂಡ ಅವರಿಗೆ ರಿವೆಂಜ್ ತಗೋಬೇಕಾಯ್ತು. ಟ್ರೆಡಿಷನಲಿ ಯುದ್ಧ ಮಾಡಿದ್ರೆ ಇವ್ರು ಸೋಲ್ತಾರ ಅಂತ ಕೂಡ ಇವ್ರಿಗೆ ಗೊತ್ತೇ ಇತ್ತು. ಹಿಂಗಾಗಿ ಏನ್ ಮಾಡೋದು ಅಂದ್ರೆ, ಟೆರರಿಸ್ಟ್ ಗಳನ್ನ ಕಾಶ್ಮೀರ ಈ ಟೈಪ್ ಬಾರ್ಡರ್ ದಲ್ಲಿ ಕೂಡ ಇವ್ರನ್ನ ಕಳಿಸ್ಬೇಕು, ಸೆನ್ಸಿಟಿವ್ ಏರಿಯಾಸ್ ದಲ್ಲಿ, ಹಾಗೂ ದಾಳಿ ಮಾಡಿಸ್ಬೇಕು ಅನ್ನೋದು ಪಾಕಿಸ್ತಾನದ ಕೂಡ ಆಸೆ ಇತ್ತು. ಮತ್ತೆ ಇಲ್ಲಿ ಅಮೆರಿಕ ಏನಿತ್ತಂದ್ರೆ, ಸೋವಿಯತ್ ರಷ್ಯಾದವ್ರನ್ನ ಇಲ್ಲಿಂದ ಓಡಿಸ್ಬೇಕು, ಹಾಗೂ ಅಫ್ಘಾನಿಸ್ತಾನ ತಮ್ಮ ಫೇವರ್ ದಲ್ಲಿ ತಗೋಬೇಕಂತ. ಸೊ ಇವ್ರು ಎರಡು ಕಂಟ್ರಿ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಎಕ್ಸ್ಟ್ರೀಮಿಸ್ಟ್ ನ ಹುಟ್ಟು ಹಾಕಿಸ್ತಾರೆ. ಇಲ್ಲಿ ಅಮೆರಿಕನ್ ರೋಲ್ ಏನಂದ್ರೆ, ಇಲ್ಲಿ ಫಂಡಿಂಗ್ ಮಾಡೋದು, ಪಾಕಿಸ್ತಾನ ಇಲ್ಲಿ ಟೆರರಿಸ್ಟ್ ನ ತಯಾರು ಮಾಡೋದು. ಸೊ ಸಕ್ಸಸ್ಫುಲಿ ಆಗುತ್ತೆ, ಇಲ್ಲಿಂದ ಸೋವಿಯತ್ ಯೂನಿಯನ್ ಕೂಡ ಹೋಗುತ್ತೆ. ಆಮೇಲೆ ತಾಲಿಬಾನ್ ತಮ್ಮ ಗವರ್ಮೆಂಟ್ ಕೂಡ ಇಲ್ಲಿ ಫಾರ್ಮ್ ಮಾಡ್ಕೋತಾರೆ. ಅಂದ್ರೆ ಇಲ್ಲಿ ಹಾವನ ಇವರು ದೊಡ್ಡದಾಗಿ ಸಾಕಿದಂತೆ ಆಯ್ತು. 2007ರಲ್ಲಿ ಏನಾಗುತ್ತಂದ್ರೆ, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅಂತ TTP ಅನ್ನೋದು ಒಂದು ಕೂಡ ಲಾಂಚ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಅಫ್ಘಾನಿಸ್ತಾನ್ ತಾಲಿಬಾನ್ ಹಾಗೂ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಎರಡು ಕೂಡ ಸೆಪರೇಟ್. ಯಾಕೆ ಇವ್ರು ಸೆಪರೇಟ್? ತಾಲಿಬಾನ್ ಹೆಸರಿದೆ ಅಲ್ಲ, ಇವರು ಇಬ್ರು ಒಂದೇ ಅಂತ ನೀವು ಅನ್ಕೋಬಿಡಿ ಸ್ನೇಹಿತರೆ. ಯಾಕಂದ್ರೆ ಇವ್ರು ಯಾಕೆ ಬೇರೆ ಆಗ್ತಾರ ಅಂದ್ರೆ, ಇಲ್ಲಿ ಇವರಿಬ್ಬರ ಆಬ್ಜೆಕ್ಟಿವ್ಸ್ ಬೇರೆ, ಅಂದ್ರೆ ಗುರಿನೇ ಬೇರೆ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಆಬ್ಜೆಕ್ಟಿವ್ ಏನಂದ್ರೆ, ಇಲ್ಲಿ ಪಾಕಿಸ್ತಾನ 4 ಭಾಗ ಮಾಡಬೇಕು, ಬಲೂಚಿಸ್ತಾನಿ ಒಂದು ಸೆಪರೇಟ್ ಕಂಟ್ರಿ ಮಾಡಬೇಕು, ಸಿಂಧನೆ ಒಂದು ಸೆಪರೇಟ್ ಕಂಟ್ರಿ ಮಾಡಬೇಕು, ಪಂಜಾಬ್ನೇ ಒಂದು ಸೆಪರೇಟ್ ಆಗಿ ಒಡೆದು ಹಾಕಬೇಕು. ಹಾಗೆ ಒಂದು ಫಾಟಾ ಅಂತ ಒಂದು ಏರಿಯಾ ಬರುತ್ತೆ ಖೈಬರ್ ಪಖ್ತೂನ್ಖ್ವಾ, ಇದು ಒಂದು ಫೆಡರಲಿ ಅಡ್ಮಿನಿಸ್ಟ್ರೇಷನ್ ಟೆರಿಟರಿ ಏರಿಯಾ ಅಂತ ಇದೆ. ಈ ಏರಿಯಾನ ತಮ್ಮ ಫೇವರ್ ದಲ್ಲಿ ತಗೊಂಡು ಇದನ್ನ ಕ್ಯಾಲಿಫೇಟ್ ಸರ್ಕಾರನ ಮಾಡಬೇಕನ್ನೋದು ಒಂದು ಆಸೆ ಕೂಡ ಇರುತ್ತೆ. ಸೊ ಪಾಕಿಸ್ತಾನ್ಗೆ ಇಲ್ಲಿ ಒಂದು ತೆಲುಗು ಕೂಡ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಇವರು ದಾಳಿ ಕೂಡ ಮಾಡ್ತಾ ಇದ್ದಾರೆ. ಏನ್ ಇವರು ದಾಳಿ ಮಾಡ್ತಾರೆ ಅಂದ್ರೆ, ಇವರು ಒಂದು 2 ದೊಡ್ಡ ಅಟ್ಯಾಕ್ಸ್ ಕೂಡ ಮಾಡ್ತಾರೆ. ಇದರಿಂದ ಪಾಕಿಸ್ತಾನ ಗವರ್ಮೆಂಟ್ ಕೂಡ ಇಲ್ಲಿ ಭಯ ಕೂಡ ಇದೆ.
ಇವ್ರು ಏನ್ ಮಾಡಿದಾರ ಅಂದ್ರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಮಂತ್ರಿ ಆದಂತ ಭುಟ್ಟೋ ಅವರನ್ನ ಕೂಡ ಇವರು ಅಸಾಸಿನೇಟ್ ಮಾಡ್ತಾರೆ. ಹಾಗೂ ಪೇಶಾವರದಲ್ಲಿ ಸ್ಕೂಲ್ ಅಲ್ಲಿ ಕೂಡ ಇವರು ದಾಳಿ ಕೂಡ ಮಾಡಿದ್ದಾರೆ. ಸೊ ಇದು ಒಂದು ಕೂಡ ಏನಾಗುತ್ತೆ ಅಂದ್ರೆ ಸೆಕ್ಯೂರಿಟಿ ಕೂಡ ಇಶ್ಯೂ ಕೂಡ ಪಾಕಿಸ್ತಾನ ಕೂಡ ಇಲ್ಲಿ ಆಗಿದೆ. ತಾಲಿಬಾನ್ ಈಗ ಇವ್ರದ್ದು ಕೂಡ ಇನ್ನು ಜಗಳ ಕೂಡ ಇದ್ರಕ್ಕೆಲ್ಲ ಒಂದ್ ಸ್ವಲ್ಪ ರಿಲೇಶನ್ಶಿಪ್ ಕೂಡ ಚೆನ್ನಾಗೇ ಇತ್ತು. ಹಾಗೆ ಇವರು ಇಂಡಿಯಾ ಅಗೇನ್ಸ್ಟ್ ಕೂಡ ಇದ್ರು. ಹಿಲರಿ ಕ್ಲಿಂಟನ್ ಕೂಡ ಒಂದು ಬ್ಲೇಮ್ ಮಾಡಿರ್ತಾರೆ. ಅಂದ್ರೆ ಪಾಕಿಸ್ತಾನ ಈ ತರ ಮಾಡ್ತಾ ಇತ್ತಲ್ವಾ, ಇವ್ರು ಏನಿದ್ದಾರೆ ಅಂದ್ರೆ ಒಂದು US ಗವರ್ಮೆಂಟ್ ನ ಸೆಕ್ರೆಟರಿ ಕೂಡ ಇದ್ದಾರೆ. ಯು ಕಾಂಟ್ ಕೀಪ್ ಯುವರ್ ಸ್ನೇಕ್ಸ್ ಇನ್ ಯುವರ್ ಬ್ಯಾಕ್ವರ್ಡ್, ಎಕ್ಸ್ಪೆಕ್ಟ್ ದೆಮ್ ಟು ಕಿಲ್ ಯುವರ್ ನೇಬರ್ಸ್ ಅಂತ. ಅಂದ್ರೆ ನೀವು ಹಾವನ್ನ ಸಾಕಕ್ ಹೋಗ್ಬೇಡಿ, ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಅಂದ್ರೆ ನಿಮ್ ನೇಬರ್ಸ್ ನ ಕಚ್ಬೇಕಂತ. ಅದೇನ್ ಮಾಡುತ್ತಂದ್ರೆ ಹಾವು ಒಂದ್ ದಿವಸ ನೇಬರ್ ಕೂಡ ನಿಮ್ಮ ಬಾಜುದವ್ರನ್ನ ಕೂಡ ಕಚ್ಚುತ್ತೆ, ಹಾಗೆ ಹಿಂದೆ ನಿಮ್ನು ಕೂಡ ಕಚ್ಚುತ್ತೆ, ನಿಮ್ ಚೂರಿ ಹಾಕುತ್ತಾರಂತ. ಸೊ ಅದೇ ತರನೇ ಆಯ್ತಿಲ್ಲಿ. ಪಾಕಿಸ್ತಾನ ಏನು ಅಂದಿರ್ತಾರ ಅಂದ್ರೆ ಇಲ್ಲಿ TTP ಲೀಡರ್ನ ಇಲ್ಲಿ ಕೊಲ್ಬೇಕಂತ. ಹಿಂಗಾಗಿ ಅಫ್ಘಾನಿಸ್ತಾನದಲ್ಲಿ ಇವರು ಬಾಂಬ್ ಎಕ್ಸ್ಪ್ಲೋಷನ್ ಮಾಡ್ತಾರೆ. ಇದು ಒಂಥರ ಏನಾಗುತ್ತೆ ಅಂದ್ರೆ ಹುದ್ದದಲ್ಲಿ ಕೈ ಹಾಕ್ದಂತ ಆಗುತ್ತೆ. ಅಫ್ಘಾನಿಸ್ತಾನದವ್ರು ಕೂಡ ಕೆರಳಿಯಲ್ಲಿ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಾರೆ. ನೋಡಿ, ಅಫ್ಘಾನಿಸ್ತಾನ್ ತಾಲಿಬಾನ್ ಪಾಕಿಸ್ತಾನ ಸೃಷ್ಟಿಸಿರುವಂತ ಒಂದು ಕೂಸು ಈಗ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದರಿಂದ ಭಾರತ ಕೂಡ ತುಂಬಾನೇ ಕಲಿಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಹಾವನ್ನ ಸಾಕೋದ್ರಿಂದ ಏನ್ ಪರಿಣಾಮ ಕೂಡ ಆಗುತ್ತಂತ ಇದರಿಂದ ನಾವು ಈ ಟೆಲ ಸ್ನೇಹಿತರೆ ಕಲ್ತೀವಿ. ಸೊ ಇಲ್ಲಿ ಅಫ್ಘಾನಿಸ್ತಾನ್ ತಾಲಿಬಾನ್ದವ್ರ ತಪ್ಪಿದ್ಯಾ, ಇನ್ ಪಾಕಿಸ್ತಾನದವ್ರದ್ದು ತಪ್ಪಿದ್ಯಾ, ಇದನ್ನು ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಕೊಡಬೇಕಾಗುತ್ತೆ. ಧನ್ಯವಾದಗಳು.